ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ನ 3ನೇ ದಿನದ ಆಟದಲ್ಲಿ ಔಟ್ ಇದ್ದರೂ ರಿವ್ಯೂ ತೆಗೆದುಕೊಳ್ಳದ ರೋಹಿತ್. 17ನೇ ಓವರ್ನಲ್ಲಿ ನಡೆಯಿತು ರೋಹಿತ್ ಹಾಗೂ ಬೂಮ್ರಾ ನಡುವೆ ದೊಡ್ಡ ಜಗಳ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ಜಸ್ಪ್ರೀತ್ ಬೂಮ್ರಾ ಅವರು ಟೆಸ್ಟ್ ಕ್ರಿಕೆಟ್ನ ಅತ್ಯುತ್ತಮ ವೇಗದ ಬೌಲರ್ ಹೌದೋ ಅಥವಾ ಇಲ್ಲವೋ ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಹೈದರಾಬಾದ್ನಲ್ಲಿ ನಡೆಯುತ್ತಿದೆ. ಇಂದು ಸ್ಪರ್ಧೆಯ 3ನೇ ದಿನವಾಗಿದ್ದು 2ನೇ ಇನ್ನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ತಂಡವು ಇದೀಗ 3ನೇ ದಿನದಾಟದ ಅಂತ್ಯಕ್ಕೆ 6 ವಿಕೆಟ್ ಕಳೆದುಕೊಂಡು 316 ರನ್ ಕಲೆ ಹಾಕಿದೆ. ಇದರೊಂದಿಗೆ 126 ರನ್ಗಳ ಮುನ್ನಡೆಯನ್ನ ಸಹ ಪಡೆದುಕೊಂಡಿದೆ. ಇನ್ನು ಇಂಗ್ಲೆಂಡ್ ತಂಡದ ಪರ ಓಲಿ ಪೋಪ್ ರವರು ಅಜಿಯ 148 ರನ್ ಹಾಗೂ ರೆಹಾನ್ ಅಹಮದ್ ರವರು ಅಜಿಯ 16 ರನ್ ಸಿಡಿಸಿ 4ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಇನ್ನು ಇತ್ತ ಟೀಮ್ ಇಂಡಿಯಾ ತಂಡದ ಪರ 2ನೇ ಇನ್ನಿಂಗ್ಸ್ ನಲ್ಲಿ ವೇಗಿ ಜಸ್ಪ್ರೀತ್ ಬೂಮ್ರಾ ಹಾಗೂ ರವಿಚಂದ್ರನ್ ಅಶ್ವಿನ್ ಅವರು ತಲಾ 2 ವಿಕೆಟ್ ಕಬಳಿಸಿದರೆ, ಇದರಂತೆ ಅಕ್ಷರ್ ಪಟೇಲ್ ಹಾಗೂ ರವೀಂದ್ರ ಜಡೇಜರವರು ತಲಾ 1 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ನೇಹಿತರೆ. ಆದರೆ ಇದೀಗ ಇದರೆಲ್ಲದರ ನಡುವೆ ಇಂಗ್ಲೆಂಡ್ ನ ಬ್ಯಾಟಿಂಗ್ ನ 2ನೇ ಇನ್ನಿಂಗ್ಸ್ ನಲ್ಲಿ ಟೀಮ್ ಇಂಡಿಯಾದ ಆಟಗಾರರು 17ನೇ ಓವರ್ ನಲ್ಲಿ ದೊಡ್ಡ ಜಗಳವೊಂದು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಹೌದು, ಅದು ಜಸ್ಪ್ರೀತ್ ಬೂಮ್ರಾ ಎಸೆದ 16ನೇ ಓವರ್ ನ 6ನೇ ಎಸೆತವಾಗಿತ್ತು. ಆ ಎಸೆತವನ್ನ ಇಂಗ್ಲೆಂಡ್ ನ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದ ಫೋಕ್ಸ್ ಸ್ಟೋಕ್ಸ್ ಅವರು ಎದುರಿಸಿದರು ಸ್ನೇಹಿತರೆ. ಬೂಮ್ರಾ ರವರು ಎಸೆದ 130ರ ವೇಗದ ಬಾಲ್ ಅನ್ನ ಜಡ್ಜ್ ಮಾಡುವಲ್ಲಿ ವಿಫಲವಾದ ಆಂಗ್ಲ ಆಟಗಾರನ ಪ್ಯಾಡ್ಗೆ ಬಾಲ್ ಬಡಿಯಿತು. ತಕ್ಷಣವೇ ಅಪೀಲ್ ಮಾಡಿದ ಜಸ್ಪ್ರೀತ್ ಬೂಮ್ರಾ ರವರು ಅಂಪೈರ್ ಆ ಮನವಿಯನ್ನ ತಿರಸ್ಕರಿಸಿದರು ಸ್ನೇಹಿತರೆ. ತಕ್ಷಣವೇ ಜಸ್ಪ್ರೀತ್ ಬೂಮ್ರಾ ರವರು ನಾಯಕ ರೋಹಿತ್ ಶರ್ಮಾ ರವರತ್ತ ನೋಡಿದರು. ಇದರ ಕುರಿತು ರಿವ್ಯೂ ತೆಗೆದುಕೊಳ್ಳುವುದಕ್ಕಾಗಿ ಸುದೀರ್ಘ ಚರ್ಚೆಯೂ ಸಹ ನಡೆದಿತ್ತು. ಆದರೆ ರೋಹಿತ್ ರವರ ಮನವೊಲಿಸುವಲ್ಲಿ ಜಸ್ಪ್ರೀತ್ ಬೂಮ್ರಾ ರವರು ವಿಫಲವಾದರು ಸ್ನೇಹಿತರೆ. ಇದೇ ಕಾರಣದಿಂದಾಗಿ ರೋಹಿತ್ ರವರು ರಿವ್ಯೂ ತೆಗೆದುಕೊಳ್ಳಲೇ ಇಲ್ಲ. ಆದರೆ ಬಿಗ್ ಸ್ಕ್ರೀನ್ ನಲ್ಲಿ ನೋಡಿದಾಗ ಅದು ಸ್ಪಷ್ಟವಾಗಿ ಔಟ್ ಎಂದು ಕಾಣುತ್ತಿತ್ತು. ಇದರಿಂದ ಕುಪಿತಗೊಂಡ ಜಸ್ಪ್ರೀತ್ ಬೂಮ್ರಾ ರವರು ರೋಹಿತ್ ರವರ ಕಡೆ ದಿಟ್ಟಿಸಿ ನೋಡಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಅಂತ ಹೇಳಬಹುದು ಸ್ನೇಹಿತರೆ. ಒಟ್ನಲ್ಲಿ ಇದೀಗ ಮೊದಲ ಟೆಸ್ಟ್ ನ 3ನೇ ದಿನದಂದೇ ರೋಹಿತ್ ಹಾಗೂ ಬೂಮ್ರಾ ನಡುವೆ ವೈಮನಸ್ಸು ಉಂಟಾಗಿದ್ದಂತೂ ಸತ್ಯ ಸ್ನೇಹಿತರೆ. ಬಂಧುಗಳೇ, ನಿಮಗೇನನ್ಸುತ್ತದೆ? ರೋಹಿತ್ ರವರು ನಿಜಕ್ಕೂ ರಿವ್ಯೂ ತೆಗೆದುಕೊಳ್ಳುವುದಿರುವುದು ತಪ್ಪಾಗಿತ್ತಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.